ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರ ಅಂತಿಮ ಯಾತ್ರೆ ಸೋಮನಹಳ್ಳಿಯಲ್ಲಿ ನಡೀತಾ ಇದೆ. ಅದರಲ್ಲೂ ಕೂಡ ಅಂತಿಮ ದರ್ಶನ, ಪಾರ್ಥಿವ ಶರೀರದ ಅಂತಿಮ ದರ್ಶನ ಕೂಡ ಹುಟ್ಟೂರು ಸೋಮನಹಳ್ಳಿಯಲ್ಲಿ ಆಗ್ತಾ ಇರುವಂಥದ್ದು. ಅದ್ರ ಜೊತೆಗೇ ಎಸ್ ಎಂ ಕೃಷ್ಣ ಅವರ ಜೊತೆಗಿನ ಒಡನಾಟ, ಆತ್ಮೀಯತೆ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ಈಗಾಗಲೇ ಹಲವು ಗಣ್ಯರು ತಮ್ಮದೇ ಆದಂತಹ ಒಂದಿಷ್ಟು ಅನಿಸಿಕೆಗಳನ್ನು ಹಂಚ್ಕೊಳ್ತಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ರಾಜ್ಯದ ಭಾಷೆಯ ಬಗೆಗಿನ ಹೋರಾಟವನ್ನು ಆರಂಭಿಸಿದಂತಹ, ಉತ್ತುಂಗಕ್ಕೆ ಹೋಗ್ತಾ ಇರುವಂತಹ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಟಿ ಎ ನಾರಾಯಣಗೌಡರು ಕೂಡ ಸಾಕಷ್ಟು ಅವ್ರ ಜೊತೆಗಿನ ಒಡನಾಟವನ್ನು ಹಂಚಿಕೊಳ್ಳಲಿದ್ದಾರೆ. ಮುಖ್ಯವಾಗಿ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ದಿವಂಗತ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರ ಮುಖ್ಯಮಂತ್ರಿ ಅವಧಿ ಅಂದರೆ 1999-2003 ನಡುವಿನ ಒಂದಿಷ್ಟು ಹೋರಾಟ ಹಾಗೂ ಆತ್ಮೀಯತೆ ಹಾಗೂ ಬಾಂಧವ್ಯದ ಬಗ್ಗೆ ಅವರದ್ದೇ ಆದಂಥ ಅನುಭವಗಳನ್ನು ಹಂಚಿಕೊಳ್ಳಲಿದ್ದಾರೆ. ಸರ್, ಮುಖ್ಯವಾಗಿ ತಾವು ಆ ಒಂದು ಅವಧಿಯಲ್ಲಿ ಯಾವ್ಯಾವ ರೀತಿಯ ಘಟನೆಗಳು ನಡೀತು, ಆ ಸಂದರ್ಭದಲ್ಲಿ ಸಾಕಷ್ಟು ಹೋರಾಟಗಳು ಆಗದು ಅನ್ನೋದು ನಾವು ಕೂಡ ಈಗಾಗಲೇ ಕೇಳಿದ್ದೀವಿ. ಒಂದು ರಾಜ್ಕುಮಾರ್ ಅವರ ಗಲಾಟೆ ಆಗಿರ್ಬೋದು, ಕಾವೇರಿ ಗಲಾಟೆಗಳಾಗಿರುವಂಥದ್ದು. ಅದರಲ್ಲೇ ಅಂತಹ ಸಂದರ್ಭದಲ್ಲೇ ಕರ್ನಾಟಕ ರಕ್ಷಣಾ ವೇದಿಕೆ ಕೂಡ ಹುಟ್ಕೊಳ್ತು ಅನ್ನುವಂಥದ್ದು, ಅದರ ಬಗ್ಗೆ ಹೇಳೋದಾದರೆ 1999 ಎಸ್ ಎಂ ಕೃಷ್ಣವರು ಕರ್ನಾಟಕ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು. ಅವರ ಪಾಂಚಜನ್ಯ ಯಾತ್ರೆ ಇಡೀ ಕರ್ನಾಟಕದಲ್ಲಿ ನಡೀತಿದ್ದಂಥ ಕಾಲಘಟ್ಟದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಉದಯವಾಯಿತು ಕರ್ನಾಟಕದಲ್ಲಿ. ಆ ಸಂದರ್ಭ ನಾನು ಇವತ್ತು ನೆನಪು ಮಾಡಿಕೊಳ್ಳಲೇಬೇಕು. ನಾನು ನೋಡಿದಂಥ ಈ ರಾಜ್ಯದ ಅನೇಕ ಮುಖ್ಯಮಂತ್ರಿಗಳಲ್ಲಿ ಭಾರಿ ಕಠಿಣವಾದಂಥ, ಘೋರವಾದಂಥ ಸಂಘರ್ಷಗಳನ್ನು ಎದುರಿಸ್ತಂಥವ್ರು, ಸಮಸ್ಯೆಗಳನ್ನು ಎದುರಿಸ್ತಂಥವ್ರು ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರು. ಅದು ರಾಜ್ಕುಮಾರ್ ಅವರ ಅಪಹರಣ ಇರ್ಬೋದು, ನಾಗಪ್ಪನವರ ಹತ್ಯೆ ಇರ್ಬೋದು, ಹಾಗೆ ಭುಗಿಲೆದ್ದ ಕಾವೇರಿ ವಿಚಾರ ಇರ್ಬೋದು, ಬರಗಾಲ, ಇಂಥ ಎಲ್ಲ ಸಮಸ್ಯೆಗಳನ್ನು ಯಾವುದಕ್ಕೂ ಸಂಘರ್ಷಕ್ಕೆ ಆದಿ ಮಾಡಿಕೊಡದೆ ಭಾರಿ ನಿರ್ಗಳವಾಗಿ, ನಿರಾಳವಾಗಿ ಅವರ ದೂರದೃಷ್ಟಿ, ಅವರ ಕ್ರಿಯಾಶೀಲತೆ, ಅವರ ಸಜ್ಜನಿಕೆಯ ಸ್ವಭಾವ, ಈ ಸಂಘರ್ಷಗಳಿಂದ ಅವ್ರನ್ನ ಹೊರತಂತು ಅಂಥೇಳಿ ನಾನು ಭಾವಿಸ್ತೇನೆ. ರಾಜ್ಕುಮಾರ ಅಪಹರಣ ಆವತ್ತು ಅಷ್ಟೊಂದು ಸುಲಭವಾಗಿರಲಿಲ್ಲ. ರಾಜ್ಕುಮಾರ್ ಕಾಡುಗಳ ವೀರಪ್ಪನ ಅಪಹರಿಸಿಕೊಂಡು ಕಾಡಿಗೆ ಕರ್ಕೊಂಡು ಹೋದಾಗ ಅವತ್ತಿನ ಕಾಲಕ್ಕೆ ಇಡೀ ಕರ್ನಾಟಕದ ಕನ್ನಡಿಗರ ಮನೆ ಮಾತಾಗಿದ್ದಂಥ, ಕನ್ನಡ ಚಿತ್ರರಂಗದಲ್ಲಿ ಆರಾಧ್ಯ ದೈವ ಅಣ್ಣ ಅನ್ನಿಸ್ಕೊಂಡಿದ್ದಂಥ ಯಾರಾದರೂ ಒಬ್ಬ ಮಹಾನಟ ಅಂದರೆ ಅದು ಡಾಕ್ಟರ್ ರಾಜ್ಕುಮಾರ್. ಆ ಕ್ಷಣಕ್ಕೆ ಅಪಹರಣವಾದಂಥ ದಿನ ಕನಸು ಮನಸ್ಸಲ್ಲೂ ಅಷ್ಟೊಂದು ಸಲಿಸು ಅಂತ ಯಾರೂ ಅಂದ್ಕೊಳ್ಳೋಂಗಿಲ್ಲ. ಯಾಕೆಂದರೆ ಕರ್ನಾಟಕ ಭುಗಿಲೆದ್ದು ನಿಂತುಬಿಡ್ತೇನೋ ಅನ್ನುವ ರೀತಿಯಲ್ಲಿ ಸಂಘರ್ಷಕ್ಕೆ ಹಾದಿ ಮಾಡಿಕೊಟ್ಟಂಥ ದಿವಸ. ರಾಜ್ಕುಮಾರ್ ಅವರ ಅಪಹರಣ ಆಗತ್ತೆ 108 ದಿವಸಗಳ ಕಾಲ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಭಾರಿ ದೊಡ್ಡ ಹೋರಾಟವನ್ನು ಅವತ್ತು ಮಾಡ್ತೀವಿ. ಆ ಸಂದರ್ಭದಲ್ಲಿ ಇಡೀ ಕರ್ನಾಟಕ ರಾಜ್ಕುಮಾರ್ ಅವರ ಪರವಾಗಿರುತ್ತೆ. ರಾಜ್ಕುಮಾರ್ ಏನು ಸಣ್ಣದೊಂದು ಹಾನಿಯಾಗದಂತೆ ರಾಜ್ಕುಮಾರ್ ವಾಪಸ್ಸು ಬೆಂಗಳೂರಿಗೆ ಕರ್ನಾಟಕಕ್ಕೆ ಬರಬೇಕು ಅನ್ನೋದು ಜನರ ಆಕ್ರೋಶ, ಆರೈಕೆ ಆಗಿರುತ್ತೆ. ಆ ಸಂದರ್ಭಕ್ಕೆ ಒಂದು ಆಘಾತವಾದಂಥ ವಿಚಾರ ಹೊರಬೀಳುತ್ತೆ. ಏನು ಅಂದರೆ ತಮಿಳುವಾದಿಗಳು ಅವರ ಜೊತೆಯಲ್ಲಿ, ವೀರಪ್ಪನ ಜೊತೆಯಲ್ಲಿ ಸೇರಿಕೊಂಡು ರಾಜ್ಕುಮಾರ್ ಅವರನ್ನು ಮುಂದಿಟ್ಟುಕೊಂಡು ಕರ್ನಾಟಕದ ವಿರೋಧಿಯಾದಂಥ ಕರ್ನಾಟಕಕ್ಕೆ ಆಘಾತವಾದಂಥ, ಕರ್ನಾಟಕದ ಇತಿಹಾಸಕ್ಕೆ ಮಾರಕವಾದಂಥ 12 ಬೇಡಿಕೆಗಳನ್ನು ರಾಜ್ಕುಮಾರ್ ಮುಂದಿಟ್ಟುಕೊಂಡು ಅದನ್ನು ಸರ್ಕಾರಕ್ಕೆ ಇಡ್ತಾರೆ. ಆಡಿಯೋ ಮತ್ತು ವಿಡಿಯೋ
ಅವತ್ತಿನ ಸರ್ಕಾರಕ್ಕೆ ಕೈಗೆ ಮುಟ್ಟುತ್ತೆ. ನಮಗೆ ಗೊತ್ತಾದಂಗೆ ಅವತ್ತಿನ ಕಾಲಕ್ಕೆ ಭಾರಿ ಪ್ರಮುಖವಾದಂಥ ಬೇಡಿಕೆ ಏನಾಗಿತ್ತು ಅಂದರೆ, ಯಾವ ಕರ್ನಾಟಕದ ನೆಲದ ಭಾಷೆ ಕನ್ನಡ, ಮಾನಸದ ಭಾಷೆ ಕನ್ನಡ ಅಂತ ಹೇಳಿಕೊಳ್ಳುವಂಥ ನಮ್ಮ ನೆಲದ ಕನ್ನಡ, ಅದರ ಜೊತೆಯಲ್ಲಿ ತಮಿಳಿನ ಎರಡನೇ ಭಾಷೆಯಾಗಿ ಕರ್ನಾಟಕದಲ್ಲಿ ಮಾಡಬೇಕು, ಆದೇಶ ಮಾಡಬೇಕು, ಘೋಷಣೆ ಮಾಡಬೇಕು ಅನ್ನೋದು ಒಂದು. ಎರಡನೇದು ಕಾವೇರಿ, ಯಾವ ಕಾವೇರಿ ಸಂಘರ್ಷ ಮುಗಿಲು ಮುಟ್ಟಿತ್ತು, ಆ ಕಾವೇರಿಯ ವಿಚಾರದಲ್ಲಿ ಪ್ರತಿ ವರ್ಷ ನಿಮಗೆ ಇರಲಿ ಹಿಡದೇ ಹೋಗಲಿ ನಮಗೆ 205 TMC ನೀರನ್ನ ಕೊಡಬೇಕು ಅನ್ನುವ ಬೇಡಿಕೆ. ಹಾಗೆ ಕರ್ನಾಟಕದ ಭೌಗೋಳಿಕವಾಗಿ ಯಾವ ಕರ್ನಾಟಕದ ಗಡಿ ಭಾಗದಲ್ಲಿರುವಂಥ ತಮಿಳುನಾಡಿಗೆ ಹೊಂದ್ಕೊಂಡಿರುವಂಥ ಪ್ರದೇಶಗಳೆಲ್ಲವನ್ನು ತಮಿಳುನಾಡಿಗೆ ಬಿಟ್ಕೊಡ್ಬೇಕು ಅನ್ನುವ ವಿಚಾರ ಮತ್ತೊಂದು ಕಡೆ. ಹಲ್ಸೂರು ಆವರಣದಲ್ಲಿ ತಿರುವಳ್ಳವರ ಪ್ರತಿಮೆ ಅನಾವರಣವನ್ನು ಮಾಡಿಸ್ಬೇಕು ಅನ್ನುವ ವಿಚಾರ. ಹೀಗೆ ಈ ಥರದ 12 ಬೇಡಿಕೆಗಳನ್ನು ಕರ್ನಾಟಕ ಸರ್ಕಾರದ ಮುಂದಿಟ್ಟಾಗ ಆಗ SM ಕೃಷ್ಣವರು ಕಂಗಾಲಾಗ್ತಾರೆ. ಇವೆಲ್ಲವೂ ಮಾರಕ, ಕರ್ನಾಟಕದ ಇತಿಹಾಸಕ್ಕೆ, ಕನ್ನಡಿಗರ ಇತಿಹಾಸಕ್ಕೆ ಮಾರಕವಾದರೆ ಇದೇನಾದರೂ ಒಂದು ನಾವು ಬೇಡಿಕೆ ಈಡೇರಿಸಿರುವೆ, ಕರ್ನಾಟಕದ ಇತಿಹಾಸದಲ್ಲಿ SM ಕೃಷ್ಣವರ ಹೊತ್ತು ಮಾರಕವಾಗಿಬಿಡ್ತಿದ್ರು ಏನೋ ಗೊತ್ತಿಲ್ಲ. ಆದರೆ SM ಕೃಷ್ಣವರು ಎದೆಗುಂದದೆ ಒಂದು ದಿವಸ ನಮ್ಮನ್ನು ಕರೆಸಿ ಮಾತಾಡುವಾಗ ಒಂದು ಮಾತು ಹೇಳಿದಂಥದ್ದು ಇವತ್ತು ನನಗೆ ನೆನಪಲ್ಲಿ ಇದೆ. ಇಡೀ ಕರ್ನಾಟಕ ರಾಜ್ಕುಮಾರ್ ಅವರ ಪರವಾಗಿದ್ದಂಥ ಕಾಲಘಟ್ಟದಲ್ಲಿ ಅವರು ಆ ಬೇಡಿಕೆಗಳನ್ನು ಈಡೇರಿಸಿ ಅಂತ ಹೇಳಿದಂಥ ಕಾಲಘಟ್ಟದಲ್ಲಿ ಯಾರೂ ಮರುಮಾತು ಆಡದೇ ಇದ್ದಂಥ ಸಂದರ್ಭದಲ್ಲಿ ನಾನು ಬಗೆಹರಿಸಲೇಬೇಕು ಅನ್ನುವ ಸಂದರ್ಭ ಒದಗಿ ಬಂದರೆ ಏನು ಮಾಡಬೇಕು ಅನ್ನುವ ಕಷ್ಟದಲ್ಲಿದ್ದಾಗ SM ಕೃಷ್ಣವ್ರು ಹೇಳ್ತಾರೆ, ನೀವು ಯಾರೂ ಮಾತಾಡ್ತಾ ಇಲ್ಲ, ನೀವಾದರೂ ಮಾತಾಡಿ, ರಕ್ಷಣಾ ವೇದಿಕೆಯವರು ನೀವಾದರೂ ಮಾತಾಡಿ ಎಂದಾಗ ಆಗ ನಾವು ಕರ್ನಾಟಕ ಸರ್ಕಾರದ ಧ್ವನಿಯಾಗಿ ಅನ್ನೋದಕ್ಕಿಂತ 7.5 ಕೋಟಿ ಕನ್ನಡಿಗರ ಧ್ವನಿಯಾಗಿ ಹೇಳ್ತೀವಿ, ರಾಜ್ಕುಮಾರ್ ಅವರಿಗೆ ಯಾವ ಒಂದು ಸಣ್ಣ ಹಾನಿಯೂ ಕೂಡ ಆಗೋದಿಲ್ಲ. ಯಾಕೆ ಅಂದರೆ ತಮಿಳುನಾಡಿನ ತಮಿಳುವಾದಿಗಳಿಗೆ, ವೀರಪ್ಪನಿಗೆ, ತಮಿಳು ಸರ್ಕಾರಕ್ಕೆ ಗೊತ್ತಿದೆ, ಲಕ್ಷ ಲಕ್ಷ ಜನ ತಮಿಳರು ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅಲ್ಲಿ ಏನಾದರೂ ರಾಜ್ಕುಮಾರ್ ಅವರಿಗೆ ಒಂದು ಸಣ್ಣ ಹಾನಿ ಆದರೆ ಇಲ್ಲಿ ಕರ್ನಾಟಕದಲ್ಲಿ ಎಂದೂ ಕಾಣದ ದೊಡ್ಡ ಸಂಘರ್ಷಕ್ಕೆ ಹಾದಿ ಮಾಡಿಕೊಡುತ್ತೆ. ಸಾವಿರಾರು ಜನರು, ಪೊಲೀಸ್ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ಸಾವಿರಾರು ಜನರ ತಮಿಳರ ಹತ್ಯೆ ಆಗುತ್ತೆ. ಅದಕ್ಕೆ ಅವಕಾಶ ಕೊಡಬೇಡಿ ಎನ್ನುವ ಸಂದೇಶವನ್ನು ನಾವು ಹೇಳ್ತೀವಿ. ಆ ಭಯ ತಮಿಳುವಾದಿಗಳಿಗಿದೆ. ಇಲ್ಲಿರುವ ವಾಸವಾಗಿರುವಂಥ ತಮಿಳರು ಇರೋದರಿಂದ, ಲಕ್ಷಾಂತರ ತಮಿಳರಿರೋದ್ರಿಂದ ರಾಜ್ಕುಮಾರ್ ಅವ್ರಿಗೆ ಯಾರೂ ತೊಂದರೆ ಮಾಡೋಕ್ಕೆ ಇಷ್ಟಪಡಲ್ಲ. ಸುಮ್ಮನೆ ನಮ್ಮನ್ನು ಬೆದರಿಸ್ತಾ ಇದ್ದಾರೆ. ಇದಕ್ಕೆ ಅಂಜಬಾರ್ದು, ಸರ್ಕಾರ ಹೆದರಬಾರ್ದು, ಯಾವುದೇ ಬೇಡಿಕೆಗಳನ್ನು ಈಡೇರಿಸಬಾರ್ದು ಅಂತ ಹೇಳಿ ಪಟ್ಟು ಹಿಡಿದು ನಾವು ಚಳುವಳಿಗೆ ಇಳಿತೀವಿ ಅವತ್ತು. ಆ ಸಂದರ್ಭಕ್ಕೆ ನಮ್ಮ ವಿರುದ್ಧವಾಗಿ ಅನೇಕ ಶಕ್ತಿಗಳು ಕೆಲಸ ಮಾಡ್ತವೆ. ಆದರೂ ಎಲ್ಲೂ ಜಗ್ಗದೆ ಕುಗ್ಗದೆ ಆ ಸಂದರ್ಭಕ್ಕೆ ನಿಂತಾಗ ಸನ್ಮಾನ್ಯ SM ಕೃಷ್ಣವರು ಭಾರಿ ನೀಟಾಗಿ ಆ ಸಮಸ್ಯೆಯನ್ನು ಬಗೆಹರಿಸ್ತಾರೆ. ರಾಜ್ಕುಮಾರ್ ಅವರು ಮತ್ತೆ ಕರ್ನಾಟಕಕ್ಕೆ ಬರ್ತಾರೆ. ಆ ಸಂದರ್ಭ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಕಾವೇರಿ, ಭುಗಿಲೆದ್ದ ಕಾವೇರಿ ಇಶ್ಯೂ. SM ಕೃಷ್ಣವರು ಸುಪ್ರೀಂ ಕೋರ್ಟ್ ಆದೇಶ ಆಗುತ್ತೆ, ನೀವು RTMC ನೀರು ಕೊಡಬೇಕು ಅಂತ. RTMC ನೀರು ಕೊಡುವ ಕಾಲದಲ್ಲಿ ಅವತ್ತು ಸರ್ಕಾರ ಇರಲಿಲ್ಲ, ತಮಿಳುನಾಡಿಗೆ ಕೊಡುವಷ್ಟು ನೀರು ನಮ್ಮ ಹತ್ರ ಇರಲಿಲ್ಲ.
ಮತ್ತೆ ಅವರು ಅದು ಅವಧಿ ಅಂದರೆ 2002 2003 ಅವಧಿ. ಆ ಸಂಘರ್ಷಕ್ಕೆ ಮತ್ತೆ ಹಾದಿ ಮಾಡಿಕೊಡುತ್ತೆ. ಆಗ ನಾವು ಭಾರಿ ದೊಡ್ಡ ತೀವ್ರವಾದ ಚಳುವಳಿಗೆ ಮುಂದಾಗ್ತೀವಿ. ಯಾವುದೇ ಕಾರಣಕ್ಕೂ ಕನ್ನಡಿಗರ ಹಿತವನ್ನು ಬಲಿ ಕೊಟ್ಟು ತಮಿಳುನಾಡಿಗೆ ನೀರು ಕೊಡಬಾರ್ದು ಅಂಥೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಇಡೀ ರಾಜ್ಯದಲ್ಲಿ ತಮಿಳು ಪತ್ರಿಕೆ, ತಮಿಳ್ ಚಾನಲ್, ತಮಿಳ್ ಸಿನಿಮಾ ಎಲ್ಲವನ್ನು ಬಂದ್ ಮಾಡಿಸ್ತೀವಿ. ಭಾರಿ ದೊಡ್ಡ ಚಳುವಳಿ ನಡೀತಾ ಇರುತ್ತೆ. ಆವಾಗ ಮತ್ತೆ ಭುಗಿಲು ಹೇಳುತ್ತೆ ಅನ್ನುವ ಕಾಲಕ್ಕೆ ಎಸ್.ಎಂ. ಕೃಷ್ಣ ಅವರು ಸರ್ಕಾರ ನನ್ನ ಬಂಧಿಸಿ ಜೈಲಿಗೆ ಕಳಿಸುತ್ತೆ. ಮೊದಲ ಬಾರಿ ತಾವು ಜೈಲು ವಾಸ ಅನುಭವಿಸಿದ್ರು ಕೂಡ ಅದೇ. ಮೊದಲ ಬಾರಿ ಎಸ್.ಎಂ. ಕೃಷ್ಣ ಅವ್ರ ಸರ್ಕಾರ ಜೈಲಿಗೆ ಕಳಿಸುತ್ತೆ. ನನ್ನ 1 ತಿಂಗಳಲ್ಲಿ ಜೈಲಲ್ಲಿ ಇಡುತ್ತಾರೆ. ನನ್ನ ಮನೆಯಲ್ಲಿ ಅವಾಗ ನನ್ನ ಮಗ ಹುಟ್ಟಿರ್ತಾನೆ. ನಾನು ಒಂದು ಜೈಲಲ್ಲಿ ಇದ್ದಂಥ ಸಂದರ್ಭದಲ್ಲಿ ಕೊನೆಗೆ 1 ತಿಂಗಳ ನಂತರ ಅವತ್ತಿನ ನನ್ನ ಜೊತೆಯಲ್ಲಿ ನಿಂತವರು ಆದಿಚುಂಚನಗಿರಿ ಬಾಲಗಂಗಾಧರನಾಥ ಸ್ವಾಮೀಜಿ ನನ್ನ ಪರವಾಗಿ ಎಸ್.ಎಂ. ಕೃಷ್ಣ ಅವರ ಜೊತೆಯಲ್ಲಿ ಮಾತಾಡ್ತಾರೆ. ಅವತ್ತಿನ ಕಾನೂನು ಸಚಿವರಾಗಿದ್ದಂಥ ಡಿ.ಬಿ. ಚಂದ್ರೇಗೌಡರನ್ನ ಮಠಕ್ಕೆ ಕರೆಸ್ಕೊಂಡು, ವಿಜಯನಗರದ ಮಠಕ್ಕೆ ಕರೆಸ್ಕೊಂಡು, ಆ ಹುಡುಗ ಕಾವೇರಿಗಾಗಿ ಹೋರಾಟ ಮಾಡ್ತಾಯಿದ್ರೆ ಅವನ್ನ ತೊಗೊಂಡೋಗಿ ಜೈಲಲ್ಲಿ 1 ತಿಂಗಳಾಯ್ತಲ್ಲ ಹಿಟ್ಟು ಬಿಡುಗಡೆ ಮಾಡ್ತಿರೋ ಇಲ್ಲ ನಾಳೆ ಬೀದಿಗೆ ಇಳಿಲೋ ನಾನು ಅಂದಾಗ ಮಾರನೇ ದಿವಸನೇ ನನ್ನ ಜೈಲಿಂದ ಬಿಡುಗಡೆ ಮಾಡ್ತಾರೆ. ಅದಾದ ನಂತರ ಮತ್ತೆ ಬೆಂಗಳೂರು ಅವತ್ತಿನ ಪೊಲೀಸ್ ಕಮಿಷನರ್ ಆಗಿದ್ದಂಥ ಎಮ್.ಡಿ. ಸಿಂಗು ಒಂದು ಆದೇಶ ಮಾಡ್ತಾರೆ ಭಾಷೆ ವಿಚಾರದಲ್ಲಿ. ಯಾವ ಬೆಂಗಳೂರು, ಬೃಹತ್ ಬೆಂಗಳೂರು, ಎಲ್ಲ ಭಾಷಿಕರು ಇರುವಂಥ ಬೆಂಗಳೂರನ್ನು, ಆ ಪ್ರದೇಶದಲ್ಲಿರುವಂಥ ಪೊಲೀಸ್ ಠಾಣೆಯಲ್ಲಿ ಯಾವ್ಯಾವ ಭಾಷೆ ಜನ ಆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿದ್ದಾರೋ ಅಲ್ಲಿ ನಮ್ಮ ಕರ್ನಾಟಕದ ಪೊಲೀಸ್ನವರು ಅಲ್ಲಿ ತಮಿಳರಿದ್ದರೆ ತಮಿಳನ್ನ ಕಲಿತು, ತೆಲುಗರಿದ್ದರೆ ತೆಲುಗನ್ನ ಕಲಿತು, ಉರ್ದು ಮಾತಾಡುವ ಮುಸಲ್ಮಾನರಿದ್ದರೆ ಅವರು ಉರ್ದು ಕಲಿತು ಅವ್ರ ಜೊತೆಯಲ್ಲಿ ವ್ಯವಹರಿಸಬೇಕು ಅಂತ ಹೇಳಿ ಒಂದು ಆದೇಶವನ್ನು ಹೊರ ಹಾಕ್ತಾರೆ. ದುರುದ್ದೇಶಪೂರ್ವಕವಾಗಿರುವಂಥದ್ದು ಅಥವಾ ಏನಿದೆ ಈ ಥರದ ವಿಚಿತ್ರ ಆದೇಶಗಳು ಮಾಡ್ಬೋದಾ ಪೊಲೀಸ್ ಕಮಿಷನರ್ ಒಬ್ಬರು? ಎಮ್ ಡಿ ಸಿಂಗು ಅದು ಯಾತಕ್ಕೆ ಆ ಆದೇಶವನ್ನು ಹೊರ ಹಾಕಿದ್ರೋ ಗೊತ್ತಿಲ್ಲ. ಕೊನೆಗೆ ನಾನು ಅದಕ್ಕೆ ಆಕರ್ಷಗೊಂಡು ಇಲ್ಲ ಎಮ್ ಡಿ ಸಿಂಗ್ ಅವರಿಗೆ ಸರಿಯಾಗಿ ಬುದ್ಧಿ ಹೇಳಬೇಕು, ತಿಳಿ ಹೇಳಬೇಕು ಅಂತ ಅವ್ರ ಕಚೇರಿಗೆ ಹೋಗ್ತೀನಿ. ಮಾತಿನ ಚಕಮುಕಿ ನನಗೂ ಅವ್ರಿಗೂ ನಡೆಯುತ್ತೆ. ಕೊನೆಗೆ ಅವರು ಒಂದು ಮಾತು ಹೇಳ್ತಾರೆ, ಕನ್ನಡ ಅನ್ನುವಾಗ ಒಂದು ಮಾತು ಹೇಳ್ತಾರೆ. ಆಗ ಅವರು ಹೇಳಿದಂಥ ಮಾತೆಂಥದ್ದು ಅಂದರೆ ಐ ಡೋಂಟ್ ಲೈಕ್ ಕನ್ನಡ, ಗೆಟ್ ಔಟ್ ಅಂತಾರೆ. ಆಕ್ರೋಶಗೊಳಗಾದಂಥ ಬಿಸಿ ರಕ್ತದ ನಾನು ಅವತ್ತು ಎಮ್ ಡಿ ಸಿಂಗ್ ಅವರ ಟೇಬಲ್ ಮೇಲಿದ್ದಂಥ ಗ್ಲಾಸನ್ನು 2 ಮುಷ್ಟಿಗಳಿಂದ ಹೊಡೆದಾಕ್ತೀನಿ. ಅವತ್ತು ನನ್ನ ಬಂಧಿಸ್ತಾರೆ, ಮತ್ತೆ ಜೈಲಿಗೆ ಕಳಿಸ್ತಾರೆ. 1 ವಾರ ಜೈಲಲ್ಲಿ ಇದ್ದು ಹೊರಗಡೆ ಬರ್ತೀನಿ. ಆಗ ನನಗೆ ಮತ್ತೆ ಮಾಧ್ಯಮದ ಗೆಳೆಯರು ಪ್ರಶ್ನೆ ಮಾಡ್ತಾರೆ, ಆದೇಶವನ್ನು ವಾಪಸ್ ತಗೊಳ್ಳದೆ ಹೋದರೆ ಏನು ಮಾಡ್ತೀರಿ? ಆಗ ಅವತ್ತು ಆಕ್ರೋಶಕ್ಕೆ ಒಂದು ಮಾತನ್ನು ಹೇಳ್ತೀನಿ, ಬೆಂಗಳೂರಿಗೆ ಬೆಂಕಿ ಹಚ್ತೀವಿ ಅಂತ ಹೇಳಿ. ಆಗ ಅದೇ ಮಾಧ್ಯಮದ ಗೆಳೆಯರು ಎಸ್.ಎಂ. ಕೃಷ್ಣ ಅವರ ಮುಂದೆ ಹೋಗಿ ಕೇಳಿದಾಗ ಎಸ್.ಎಂ. ಕೃಷ್ಣ ಅವ್ರು ಹೇಳ್ತಾರೆ, ಯಾರೂ ಬೆಂಗಳೂರಿಗೆ ಬೆಂಕಿ ಹಚ್ಚೋದು ಬೇಡ, ಅವ್ರನ್ನ ನಾನು ಮಾತಾಡ್ತೀನಿ, ಆದೇಶವನ್ನು ವಾಪಸ್ ತಗೋತೀವಿ ಅಂತ ಹೇಳಿ ಪೊಲೀಸ್ ಕಮಿಷನರ್ಗೆ ಅವತ್ತು ಸರಿಯಾಗಿ ಚಾರ್ಜ್ ಮಾಡಿ ಆ ಆದೇಶವನ್ನು ವಾಪಸ್ ತಗೋತಾರೆ. ಅದಾದ ನಂತರ 1 ದಿವಸ ಅದೇ ಮಾಧ್ಯಮದ ಗೆಳೆಯರ ಜೊತೆಯಲ್ಲಿ ಎಸ್.ಎಂ. ಕೃಷ್ಣ ಅವರು ನಾನು ನಾರಾಯಣಗೌಡರ ಜೊತೆಲಿ ಮಾತಾಡಬೇಕು, ಅವ್ರನ್ನ ನಾನು ಭೇಟಿ ಮಾಡಲಿಕ್ಕೆ ಹೇಳಿ ಅಂತ ಹೇಳಿ ಕಳಿಸ್ತಾರೆ. ಭೇಟಿ ಮಾಡಲಿಕ್ಕೆ ಅಂತ ಹೇಳಿ ಒಲ್ಲದ ಮನಸ್ಸಿನಲ್ಲೇ ಅವ್ರ ಮನೆಗೆ ಹೋಗ್ತೀನಿ. ಹೋದಾಗ ಕೂತಿದ್ದಂಥ ಎಸ್.ಎಂ. ಕೃಷ್ಣವರು ಎದ್ದು ಗಟ್ಟಿಯಾಗಿ ನನ್ನ ತಪ್ಪಿಕೊಂಡು ಅವರು ಹೇಳಿದಂಥ ಮಾತೆಂಥದ್ದು ಅಂದರೆ, ನಿನ್ನ ಎದೆಗಾರಿಕೆಯನ್ನು, ನಿನ್ನ ಧೈರ್ಯವನ್ನು ನಾನು ಮೆಚ್ಚಿಕೊಂಡೆ. ಅನೇಕ ಬಾರಿ ಜೈಲಿಗೆ ಹೋದೆ, ಕೇಸ್ ಹಾಕಿದು, ಎಲ್ಲವೂ ಮಾಡಿದ್ರೂ ಸಹ ಕುಗ್ಗದೆ ಜಗ್ಗದೆ ನನ್ನ ಭಾಷೆ ನನ್ನ ಕಾವೇರಿ ಅಂತ ಹೇಳಿ ಗಟ್ಟಿಯಾಗಿ ನಿಂತ್ಕೊಂಡೆಲ್ಲ. ಆ ತೀರ್ಮಾನಕ್ಕೆ ನಿನ್ನ ಮೇಲೆ ನನಗೆ ಹೆಚ್ಚು ಗೌರವ ಬಂತು, ಅಭಿಮಾನ ಬಂತು. ಇನ್ಮೇಲೆ ಈ ಎಸ್.ಎಂ. ಕೃಷ್ಣ ನಿಮ್ಮ ಜೊತೆಯಲ್ಲಿ ಇರ್ತಾನೆ,
ಎಸ್ ಎಂ ಕೃಷ್ಣ ಸರ್ಕಾರ ನಿಮ್ಮ ಜೊತೆಯಲ್ಲಿ ಇರುತ್ತೆ. ನೀನು ಯಾವತ್ತೂ ನಾಡು ನುಡಿ ನೆಲದ ವಿಚಾರ ಬಂದಾಗ, ಕಾವೇರಿ ವಿಚಾರ ಬಂದಾಗ ಎಲ್ಲೂ ಕುಗ್ಗಬಾರ್ದು, ನೀನು ಗಟ್ಟಿಯಾಗಿ ನಿಲ್ಲಬೇಕು, ನೀನು ಹೋರಾಟ ಹೀಗೆ ಮುಂದುವರಿಬೇಕು ಅಂತ ಹೇಳಿ ಅವತ್ತು ಅವರು ಆಡಿದಂಥ ಒಂದೊಂದು ಮಾತು ಇವತ್ತರವರೆಗೂ ನನಗೆ ಹೋರಾಟಕ್ಕೆ ಗಟ್ಟಿತನವನ್ನು, ಆದರ್ಶವನ್ನು, ಶಕ್ತಿಯನ್ನು, ಸ್ವಾಭಿಮಾನವನ್ನು ತುಂಬಿದಂಥ ಆ ದಿನವನ್ನು ನಾನು ಯಾವತ್ತೂ ಮರೀಲಿಕ್ಕಾಗಲ್ಲ. ಆಗ ಅವರು ನನ್ನ ಕಣ್ಣಿಗೆ ಕಂಡಿದ್ದೆ ಹಾಗೆ ಅಂದರೆ ಒಬ್ಬ ಗುರು ಆಗಿ, ನನಗೆ ಗುರುವಾಗಿ ಇವತ್ತಿಗೂ ನನ್ನ ಮುಂದೆ ನಿಲ್ತಾರೆ ಅಂಥ ಎಸ್ ಎಂ ಕೃಷ್ಣ ಅವರು ನಾನು ಯಾವತ್ತೂ ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಎಷ್ಟೇ ಅದರ ಹಿಂದೆ ನೋವುಗಳು ಆಗಿದ್ದರು, ಜೈಲಿಗೆ ಹೋಗಿದ್ದರು, ಕೇಸ್ ಹಾಕಿಸ್ಕೊಂಡಿದ್ರು. ಮತ್ತು ಅವತ್ತು ಇನ್ನೊಂದು ಘಟನೆಯನ್ನು ನಾನು ಹೇಳಲೇಬೇಕು ಅಂದರೆ, ಇತಿಹಾಸದ ಲಾಠಿ ಚಾರ್ಜನ್ನು ನಾನು ನೋಡಿದ್ದು, ಲಾಠಿ ಹೇಟ್ ತಿಂದಿದ್ದು ಕಂಠೀರವ ಒಳ ಕ್ರೀಡಾಂಗಣದಲ್ಲಿ ನವಂಬರ್ 1ನೇ ತಾರೀಕು, ಯಾವಾಗ ಎಸ್ ಎಂ ಕೃಷ್ಣ ಅವರು RTMC ಕಾವೇರಿ ನೀರು ಬಿಡ್ತಾರಲ್ಲ, ಅದನ್ನು ಧಿಕ್ಕರಿಸಿ ಎಸ್ ಎಂ ಕೃಷ್ಣ ಅವರು ನವಂಬರ್ 1ನೇ ತಾರೀಕು ಅಲ್ಲಿ ಮಾತಾಡಲಿಕ್ಕೆ ಬಿಡಬಾರ್ದು, ಕನ್ನಡಿಗರನ್ನ ಉದ್ದೇಶಿಸಿ ಮಾತಾಡಲಿಕ್ಕೆ ಬಿಡಬಾರ್ದು ಅಂತ ಹೇಳಿ ನಾವೆಲ್ಲ ಒಂದು ತೀರ್ಮಾನ ಮಾಡ್ತೀವಿ. 120 ಜನ ಅದರ ಒಳಗಡೆ ಹೋಗಬೇಕು, ಕಂಠೀರವ ಸ್ಟೇಡಿಯಂ ಒಳಗಡೆ ಅಂತ ಪ್ಲ್ಯಾನ್ ಮಾಡ್ತೀವಿ. ಆಗ ಯಾವುದೇ ಕಾರಣಕ್ಕೂ ಅವರು ಒಳಗಡೆ ಬರದಂಗೆ ನೋಡ್ಕೋಬೇಕು ಅಂತ ಕಟ್ಟಪ್ಪಣೆ ಆಗಿರುತ್ತೆ. ತೀವ್ರವಾದಂಥ ಪೊಲೀಸ್ ಬಂದೋಬಸ್ತು. ಅದ್ರ ಮಧ್ಯದಲ್ಲೂ ನಾವು ನಮ್ಮದೇ ಆದಂಥ ಆಲೋಚನೆಯಲ್ಲಿ ಒಳಗಡೆ ಹೋಗಿ ಕೂತಿರ್ತೀವಿ. ಇನ್ನೇನು ಎಸ್ ಎಂ ಕೃಷ್ಣ ಅವರು ವೇದಿಕೆಯಲ್ಲಿ ಭಾಷಣ ಮಾಡಲಿಕ್ಕೆ ಅಂತ ಹೇಳಿ ಬರಬೇಕು ಅಂದಾಗ ನಾವೆಲ್ಲ ವೇದಿಕೆಗೆ ನುಗ್ತೀವಿ. ನುಗ್ಗಿ ಮೈಕೆಲ್ಲ ಕಿತ್ತು ಎಸ್ದಾಗ ಏಕಾಏಕಿ ಪೊಲೀಸ್ನವ್ರು ಎಲ್ಲರನ್ನೂ ಬಂಧಿಸ್ತಾರೆ. ಬಂಧಿಸಿ ಒಂದು ಕಡೆ ಸೆರೆ ಹಿಡಿದು ಇಟ್ಕೋತಾರೆ. ಕಾರ್ಯಕ್ರಮ ಮುಗಿಯುತ್ತೆ. ಎಲ್ಲ ಜನ ಎದ್ದೆದ್ದು ಹೊಡ್ತಾರೆ. ಎಲ್ಲ ಬಾಗಿಲು ಬಂದ್ ಆಗುತ್ತೆ. ಲಾಠಿ ಚಾರ್ಜ್ ಆಗತ್ತೆ. ಲಾಠಿ ಚಾರ್ಜು ಅಂದರೆ ಇವತ್ತಿಗೂ ಏನಾದರೂ ನೆನೆಸ್ಕೊಂಬಿಟ್ರೆ ಮೈ ಜುಮ್ ಅನ್ನೋವಂಥ ಲಾಠಿ ಚಾರ್ಜ್. ಆ ಸಂದರ್ಭಕ್ಕೆ ನಮ್ಮ ಕರ್ಮ ಎಂಥದಪ್ಪ ಅಂದರೆ, ಯಾವ ಬೆತ್ತದ ಲಾಠಿ ಇದ್ದಂಥ ಪೊಲೀಸ್ನವರು ಅದರ ಹಿಂದೆ ಒಂದು ವಾರದ ಮುಂಚೆ ಪೊಲೀಸ್ನವರಿಗೆ ಬೆತ್ತದ ಲಾಠಿ ತೆಗೆದುಬಿಟ್ಟು ಅವರಿಗೆ ಫೈಬರ್ ಲಾಠಿ ಕೊಟ್ಟಿರ್ತಾರೆ. ಅದರ ಮೊದಲನೇ ಪ್ರಯೋಗವೇ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರ ಮೇಲೆ, ನಮ್ಮ ಮೇಲೆ ಲಾಠಿ ಚಾರ್ಜು. ಕೈ ಕಾಲು ಮುರಿತವೆ. ಸುಮಾರು ಜನಕ್ಕೆ ಕೈ ಮುರಿದಾಗ್ತಂಥದ್ದು, ಕಾಲು ಮುರಿದಾಗ್ತಂಥದ್ದು, ಭಾರಿ ಕೆಟ್ಟದಾಗಿ ಪೊಲೀಸ್ನವ್ರು ನಡೆಸ್ಕೊಂಡಂಥದ್ದು. ಬಂಧಿಸಿ ಗಾಡೀಲಿ ಕೂರಿಸ್ತಿದ್ದಂಥ ಅವಧಿ ಒಂದು ಕಡೆ. ಆದರೆ ಅವತ್ತು ಗಾಡೀಲಿ ಕೂರಿಸ್ದೇ ಹೋಗಲಿಲ್ಲ. ಯಾವ ಹಳ್ಳಿಗಳಲ್ಲಿ ಮಾರಮ್ಮ ದೇವ್ರುಗಳ ಮುಂದೆ ಕುರಿ ಕತ್ತರಿಸಿ ಎಸಿತಾರಲ್ಲ, ಹಂಗೆ ಕೈ ಕಾಲನ್ನ ತೂಗಿ ವ್ಯಾನಿಗೆ ಎಸ್ತಂಥ ಆ ದಿನ ನಾನಿನ್ನೂ ಮರ್ತಿಲ್ಲ. ಆದರೆ ಇದೆಲ್ಲ ಮರೆಸಿದ್ದು ಆ ಎಸ್ ಎಂ ಕೃಷ್ಣವರ ಹಪ್ಪಿಗೆ, ಅವರ ಹಾಡಿದ ಕೊನೆಯ ಮಾತುಗಳು. ಮತ್ತು ನನಗೆ ಎಸ್ ಎಂ ಕೃಷ್ಣವರು ಬೆಂಗಳೂರಿನ ಅಭಿವೃದ್ಧಿಯ ವಿಚಾರದಲ್ಲಿ ತಗೊಂಡಂಥ ತೀರ್ಮಾನಗಳು, ಬೆಂಗಳೂರು ಮಹಾನಗರವನ್ನು ಅಂದು ಕೆಂಪೇಗೌಡರು ಕಟ್ಟಿದರೆ ಅಂಥ ಮಹಾನಗರನ ವಿಶ್ವವ್ಯಾಪ್ತಿ ನಗರದಲ್ಲಿ ಒಂದು ಅನ್ನಿಸ್ಕೊಂಡಂಥದ್ದು, ಇಡೀ ಕರ್ನಾಟಕದ ಆರ್ಥಿಕ ನೀತಿಗೆ ಗಟ್ಟಿಯಾದ ಬುನಾದಿಯನ್ನು ಹಾಕ್ತಂಥದ್ದು, ಕರ್ನಾಟಕ ಸರ್ಕಾರದ 65-70 ಭಾಗ ಆರ್ಥಿಕ ನೀತಿ ಒಂದು ಬೆಂಗಳೂರು ಕೊಡುತ್ತೆ ಅನ್ನುವ ಬೆಂಗಳೂರಿನ ಸೃಷ್ಟಿಕರ್ತನಾದಂಥ ಎಸ್ ಎಂ ಕೃಷ್ಣವನ್ನು ಕನ್ನಡಿಗರು, ಅದರಲ್ಲೂ ಬೆಂಗಳೂರು ಕನ್ನಡಿಗರು ಯಾವತ್ತೂ ಮರೆಯೋಂಗಿಲ್ಲ. ಅಂಥ ಎಸ್ ಎಂ ಕೃಷ್ಣವರು ನನಗೆ ಇವತ್ತು ಅವ್ರನ್ನ ನೋಡಿದಾಗ ಏನನ್ಸುತ್ತೆ ಅಂದರೆ, ನೂರಾರು ಹುಳಿ ಹೇಟನ್ನು ತಿಂದ ಒಂದು ಶಿಲೆ ಕೊನೆಗೆ ಗರ್ಭಗುಡಿಯಲ್ಲಿ ಭಾರಿ ಗಂಭೀರವಾಗಿ ಗೌರವದಿಂದ, ಭಕ್ತಿಯಿಂದ, ಭಯದಿಂದ ಪೂಜೆಗೆ ಒಳಗಾಗುತ್ತಲ್ಲ, ಆ ಶಿಲೆ, ಗರ್ಭಗುಡಿಯ ಶಿಲೆಯಂತೆ ನನ್ನ ಮುಂದೆ ದರ್ಶನ ನೀಡಿದಂಥವರು ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರು. ನಾನು ಇವತ್ತಿನ ರಾಜಕಾರಣಿಗೆ ಒಂದು ಮಾತು ಹೇಳ್ತೀನಿ. ದ್ವೇಷ, ಹಸಿವೆ, ಅಹಂಕಾರ ನಿರಂತರವಾಗಿ ಒಬ್ಬರನ್ನ ತುಳಿದು ಒಬ್ಬರು ಮುಗಿಸಿ ರಾಜಭಾರ, ಅಧಿಕಾರ, ದಾಹ ನಿಮಗಿದೆಯಲ್ಲ, ಅದನ್ನು ಒಮ್ಮೆ ಎಸ್ ಎಂ ಕೃಷ್ಣವ್ರನ್ನ ನೋಡಿಬಿಟ್ರೆ
ನಿಮ್ಮಿಂದ ಅವೆಲ್ಲ ದೂರ ಆಗುತ್ತೇನೋ ಅಂತ ಬಯಕೆ ನಂದು. ಈ ಆದರ್ಶ ಇವತ್ತಿನ ರಾಜಕಾರಣಿಗಳಿಗೆ ಎಸ್ ಎಂ ಕೃಷ್ಣವ್ರ ಆದರ್ಶ ಬೇಕಾಗತ್ತೆ. ಅದನ್ನು ಮೈಗೂಡಿಸ್ಕೋಬೇಕಾಗತ್ತೆ. ಯಾಕೆಂದರೆ ಏನು ಹೊತ್ತೋಗೋದು ಏನೂ ಇಲ್ಲ, ಎಲ್ಲ ಬಿಟ್ಟೇ ಹೋಗಬೇಕು. ನಮಗೆ ಭಗವಂತ ಎರಡು ಆಪ್ಷನ್, ಇಲ್ಲ ಕೊಟ್ಟು ಸಾಯಿ, ಇಲ್ಲ ಬಿಟ್ಟು ಸಾಯಿ ಅನ್ನುವ ಆಪ್ಷನ್. ಬಹುತೇಕ ನಮ್ಮ ರಾಜಕಾರಣಿಗಳಿಗೆ ಗೊತ್ತಿಲ್ಲ. ಬೆಳಗ್ಗೆ ಆದರೆ ಅವನ ಮೇಲೆ ದ್ವೇಷ, ಇವನ ಮೇಲೆ ದ್ವೇಷ, ಹಸಿವೆ, ಅಹಂಕಾರ, ಅಧಿಕಾರಕ್ಕೆ ಬರೋಕ್ಕೋಸ್ಕರ ಏನು ಬೇಕಾದರೂ ಯಾರನ್ನೂ ಮುಗಿಸಾದರೂ ಬರ್ತೀವಿ ಎನ್ನುವ ಕೆಟ್ಟ ಹಠ, ಕೆಟ್ಟ ಶತ್ರುತ್ವವನ್ನು ನೋಡಿದಾಗ ಎಸ್ ಎಂ ಕೃಷ್ಣ ಅಂಥವರು ಇತಿಹಾಸ ಕರ್ನಾಟಕದ ಸುವರ್ಣ ಅಕ್ಷರದಲ್ಲಿ ಇಂಥ ಒಬ್ಬ ನಾಡ ನಿರ್ಮಾಣ ಮಾಡಿದಂಥ, ಅಭಿವೃದ್ಧಿಗೆ ಈ ನಾಡನ್ನು ತಗೊಂಡೋದಂಥ, ಸಮೃದ್ಧವಾದ ಬೆಂಗಳೂರನ್ನ ಕಟ್ತಂಥ, ಎಲ್ಲಕ್ಕಿಂತ ಮುಖ್ಯವಾಗಿ ಇಂದೆಲ್ಲ ಭಾರತಕ್ಕೆ ಬರಬೇಕಾದ್ರೆ ಇಲ್ಲ ದೆಹಲಿಗೆ ಬರ್ತಿದ್ರು, ಮುಂಬೈ ನಗರಕ್ಕೆ ಬಂದು ಬೇರೆ ಭಾರತದ ದರ್ಶನ ಆಗ್ತಿತ್ತು ಒಂದು ಕಾಲ. ಆದರೆ ಎಸ್ ಎಂ ಕೃಷ್ಣವ್ರ ಕಾಲ ಹೆಂಗಾಯಿತು ಅಂದರೆ, ಇಡೀ ಭಾರತಕ್ಕೆ ಬರೋರು ಮೊದಲು ಬೆಂಗಳೂರಿಗೆ ಬಂದು ಆಮೇಲೆ ದೆಹಲಿ ಮುಂಬೈಗೆ ಹೋಗಿ ಭಾರತ ದರ್ಶನ ಆಗುವಂಥ ಕಾಲ. ಇನ್ನೊಂದು ಮಾತು ಹೇಳಬೇಕು ಕೊನೆಯದಾಗಿ ಅಂದರೆ, ಭಾರತದಿಂದ ಕರ್ನಾಟಕ ಅಲ್ಲ, ಕರ್ನಾಟಕದಿಂದ ಭಾರತ ಅಂತ ಹೇಳಿ ಆರ್ಥಿಕ ನೀತಿಯಲ್ಲಿ ತೋರಿಸ್ಕೊಟ್ಟಂಥ ಶಕ್ತಿ ಇವತ್ತು ಇಡೀ ಭಾರತಕ್ಕೆ ನಂಬರ್ 1 ಟ್ಯಾಕ್ಸ್ ಕಟ್ಟುವಂಥ ರಾಜ್ಯ ಅಂತ ಕರೆಸ್ಕೊಂಡಿದ್ದರೆ ಅದು ಎಸ್ ಎಂ ಕೃಷ್ಣವರ ದೂರದೃಷ್ಟಿ, ಅವರ ಆ ಕ್ರಿಯಾಶೀಲತೆ, ಅವರ ಅಜಾತ ಶತ್ರುವಿನ ರಾಜಕಾರಣ, ಅವರು ಬೆಂಗಳೂರಿಗೆ ಹಾಕಿದಂಥ ತಳಪಾಯ, ಅಭಿವೃದ್ಧಿಯ ತಳಪಾಯ. ಆದ್ದರಿಂದ ಇವತ್ತು ಕರ್ನಾಟಕದಿಂದ ಭಾರತ ಅನಿಸ್ಕೊಂಡಿದೆ. ಹಾಗಾಗಿ 7.5 ಕೋಟಿ ಕನ್ನಡಿಗರು ಯಾವತ್ತೂ ಎಸ್ ಎಂ ಕೃಷ್ಣವ್ರನ್ನ ಸ್ಮರಿಸಬೇಕಾಗತ್ತೆ. ಕೃಷ್ಣ ಅವರೇ, ಮತ್ತೆ ಈ ನೆಲದಲ್ಲಿ ಹುಟ್ಟಿ ಬನ್ನಿ, ಕನ್ನಡಿಗರ ಆಶಯ. ಹಾಗಾಗಿ ಆ ಕುಟುಂಬ ಇವತ್ತೇನು ಎಸ್ ಎಂ ಕೃಷ್ಣವ್ರನ್ನ ನಾವೇನು ಕಳ್ಕೊಂಡಿದ್ದೀವಿ, ನಮ್ಮನ್ನು ಬಿಟ್ಟು ಆಗಲಿದ್ದಾರೆ, ಆ ಕುಟುಂಬಕ್ಕೆ ಕನ್ನಡದ ರಾಜರಾಜೇಶ್ವರಿ ಆ ದುಃಖವನ್ನು ಸಹಿಸಿಕೊಳ್ಳುವಂಥ ಶಕ್ತಿ ಕೊಡಲಿ ಅಂತ ಹೇಳ್ತಾ, ಮತ್ತೊಮ್ಮೆ ಈ ನೆಲದಲ್ಲಿ ಎಸ್ ಎಂ ಕೃಷ್ಣ ಅವರು ಹುಟ್ಟಿ ಬರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀನಿ. ಇದು ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡರು ಹೇಳ್ತಾ ಇರೋಂಥದ್ದು. ನನಗೆ ನನ್ನ ಹೋರಾಟಕ್ಕೆ ಭಾಷೆಯ ಬಗೆಗಿನ ಅಭಿಮಾನ ಹೆಚ್ಚಿಸಲಿಕ್ಕೆ ಎಸ್ ಎಂ ಕೃಷ್ಣ ಅವರೇ ಕಾರಣ. ಅವರ ಮಾತುಗಳೇ ನನಗೆ ಹೋರಾಟದ ಸ್ಫೂರ್ತಿಯಾಗಿತ್ತು. ಹಾಗೆಯೇ ಇಂದಿನ ರಾಜಕಾರಣಿಗಳು ಅವರ ನಡೆ, ಜೀವನ ಶೈಲಿ ಹಾಗೂ ಅವರ ಆಡಳಿತ ವೈಖರಿಯನ್ನು ನೋಡಿಕೊಂಡು ರಾಜಕಾರಣವನ್ನು ಮಾಡಬೇಕು ಅನ್ನುವಂತಹ ಒಂದಿಷ್ಟು ಅಭಿಪ್ರಾಯವನ್ನು ನಾರಾಯಣಗೌಡರು ವ್ಯಕ್ತಪಡಿಸಿದ್ರು. ಕ್ಯಾಮ್ರಾಮನ್ ಬಾಲರಾಜ್ ಜೊತೆ ಗಣೇಶ್ ಹೆಗಡೆ, TV5 ಬೆಂಗಳೂರು.